ಇನ್ನು ಗೃಹಲಕ್ಷ್ಮಿ ಭ್ರಷ್ಟಾಚಾರದ ಬಗ್ಗೆ ಇಲಾಖೆಯಿಂದ ಸ್ಪಷ್ಟನೆ ಸಿಕ್ಕಿದೆ. ಈಗ ಮೃತರ ಖಾತೆಗೆ 115 ಕೋಟಿ ಜಮೆ ಆಗಿರೋದು ಸತ್ಯ 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 ಅಂತ. ಒಂದಲ್ಲ ಎರಡಲ್ಲ 115 ಕೋಟಿ ರೂಪಾಯಿ ಜಮೆ ಆಗಿರೋ ಸತ್ಯ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸ್ಪಷ್ಟೀಕರಣ ಇದು. 1 ಲಕ್ಷ ಮೃತರ ಖಾತೆಗೆ ಲಭ್ಯವಾಗಿದೆ 115 ಕೋಟಿ. 15.24 ಕೋಟಿಯಷ್ಟು ಹಣ ಹಿಂಪಡೆದಿದ್ದಾಗಿ ತಿಳಿಸಿದ್ದಾರೆ. ಸಿಎಜಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವರದಿ ಹೋಗಿರೋದು. ಗೃಹಲಕ್ಷ್ಮಿ ಭ್ರಷ್ಟಾಚಾರದ ಬಗ್ಗೆ ಇಲಾಖೆಯಿಂದ ಸ್ಪಷ್ಟನೆ ಸಿಕ್ಕಿದೆ. ಈಗ ಹೌದು, ಮೃತರ ಖಾತೆಗೆ 115 ಕೋಟಿ ರೂಪಾಯಿ ಜಮೆ ಆಗಿರೋದು ಸತ್ಯ. 1 ಲಕ್ಷ ಮೃತರ ಮಾಹಿತಿ, ಮೃತರು ಹೋಗಿ ಸತ್ತೋಗಿರುವಂಥ ಅಕೌಂಟ್ಗಳಿಗೆ ಹಣ ಹೋಗಿದೆ ಅಂತ. ಅದರಲ್ಲಿ 15 ಕೋಟಿನ ವಾಪಸ್ ಕೂಡ ಪಡ್ಕೊಂಡಿದ್ದೀವಿ ನಾವು. ಇನ್ನು 100 ಕೋಟಿ ಎಲ್ಲೋಯ್ತು? ಹಾಗಾದರೆ ಇಬ್ಬರು ಫಲಾನುಭವಿಗಳಿಗೂ ಕೂಡ ಒಂದೇ ಖಾತೆಗೆ ಹಣ ಜಮೆಯಾಗಿದೆ. ನೋಡಿ, ಗೃಹಲಕ್ಷ್ಮಿ ಶುರುವಾದ ಬಳಿಕ 2.8 ಲಕ್ಷ ಫಲಾನುಭವಿಗಳಿದ್ದಾರೆ. ಅದರಲ್ಲಿ 1.3 ಲಕ್ಷ ಮೃತರಿದ್ದಾರೆ. ಫಲಾನುಭವಿಗಳಿಂದ ಹೊಸ ನೋಂದಣಿ. ಈಗ 1 ಲಕ್ಷ ಮೃತ ಫಲಾನುಭವಿಗಳ ಮಾಹಿತಿ ಲಭ್ಯ ಆಗಿರಲಿಲ್ವಂತೆ. ಹಾಗಾಗಿ ಮೃತರ ಖಾತೆಗೆ 115 ಕೋಟಿ ರೂಪಾಯಿ ಹಣ ಜಮೆಯಾಗಿದೆ. ಈವರೆಗೂ 15 ಕೋಟಿಯಷ್ಟು ಹಣವನ್ನು ವಾಪಸ್ ಪಡ್ಕೊಂಡಿದ್ದೀವಿ. ಒಂದೇ ಕುಟುಂಬದ ಪ್ರತ್ಯೇಕ ವಾಸ, ಬೇರೆ ಬೇರೆ ರೇಷನ್ ಕಾರ್ಡ್ ಇದ್ದಂಥವರು ಅಪ್ಲೈ ಮಾಡಿದ್ದಾರೆ. ಅತ್ತೆ ಸೊಸೆ ಜಂಟಿ ಖಾತೆ ಇರುತ್ತೆ ಅಂಥವ್ರಿಗೂ ಎಲ್ಲ ಹಣ ಹೋಗಿದೆ. ಇಬ್ಬರು ಫಲಾನುಭವಿಗಳಿಗೂ ಕೂಡ ಒಂದೇ ಖಾತೆಗೆ ಹಣ ಜಮೆಯಾಗಿದೆ ಅನ್ನುವಂಥ ಅಪ್ಡೇಟ್ಸು. ಇನ್ನು